ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಈ ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿಯ ಔಷಧೀಯ ಗುಣಗಳ ಬಗ್ಗೆ ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ. ಈ ದೊಡ್ಡ ಪತ್ರೆ ಅಥವಾ ಈ ಸಾಂಬ್ರಾಣಿ ಇದು ಒಂದು ಆಯುರ್ವೇದದಲ್ಲಿ ಪ್ರಮುಖವಾದಂಥ ಒಂದು ಔಷಧೀಯ ಸಸ್ಯ ಅಂತ ಹೇಳ್ಬೋದು. ಈ ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಗಿಡವನ್ನು ನೀವು ಮನೆ ಮುಂದೆ ಬೆಳೆಸಿಕೊಂಡ್ರೆ ಇದು ನಿಮಗೆ ಹಲವಾರು ಮನೆಮದ್ದುಗಳಿಗೆಲ್ಲ ಉಪಯೋಗ ಆಗ್ತದೆ. ಬನ್ನಿ ಇವಾಗ ಆ ಸಸ್ಯವನ್ನು ನಿಮ್ಮ ಮುಂದೆ ತೋರಿಸಿ ಅದರ ಬಗ್ಗೆ ಮುಂದೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ. ನೋಡಿ, ಈ ಎಲೆಗಳನ್ನು ಸಾಂಬ್ರಾಣಿ, ದೊಡ್ಡ ಪತ್ರೆ, ಮೆಕ್ಸಿಕನ್ ಮಿಂಟ್ ಮೊದಲಾದ ಹಲವಾರು ಹೆಸರುಗಳಿಂದ ಕರೀತಾರೆ. ಈ ದೊಡ್ಡ ಪತ್ರೆ ಅಥವಾ ಈ ಸಾಂಬ್ರಾಣಿಯಿಂದ ನಮಗೆ ಒಂದು ಈ ಪೋಡಿ ರೆಸಿಪಿಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಹಿಂದೆ ವಿಡಿಯೋ ಮಾಡಿ ತೋರಿಸಿದ್ದೆ. ಅದು ನಿಮಗೆ ತಿನ್ನಲಿಕ್ಕೆ ಬರೀ ಒಂದು ಸಂಜೆಯ ಸ್ನ್ಯಾಕ್ಸಿಗೆಲ್ಲ ಬರೀ ಒಂದು ರುಚಿಯಾಗಿರ್ತದೆ. ಅದೇ ರೀತಿ ಇದರಿಂದ ನಾವು ಈ ಸಾಂಬ್ರಾಣಿ ಎಲೆಗಳನ್ನು ಬಳಸಿ ಚಟ್ನಿ ಮಾಡ್ಬೋದು, ತಂಬುಳಿ ಮಾಡ್ಬೋದು. ನೋಡಿ, ಈ ರೀತಿಯ ಎಲೆಗಳು ಬರ್ತವೆ ಅದರಲ್ಲಿ. ಈ ಎಲೆಗಳನ್ನು ನಾವೀಗ ಈ ಶೀತ ಆದಾಗ ಏನು ಮಾಡಬೇಕಂದ್ರೆ ಈ ರೀತಿ ಎಲೆಗಳನ್ನು ತಗೊಳ್ಬೇಕು. ನೋಡಿ, ಈ ಎಲೆಗಳನ್ನು ನಾವು ಚೆನ್ನಾಗಿ ಇಸುಕಿಕೊಂಡು ಅದರ ರಸ ತೆಗೆದು ಅದನ್ನು ನಾವು ಈ ಜೇನುತುಪ್ಪದ ಜೊತೆ ಸೇವಿಸಬೇಕು. ಇದರಿಂದ ಈ ಶೀತ ಮತ್ತು ಈ ಗಂಟಲು ಕೆರೆತ ನಿವಾರಣೆ ಆಗ್ತದೆ. ಈ ಸಣ್ಣ ಮಕ್ಕಳಿಗೆ ಕೂಡ ಇದೇ ರೀತಿ ಮಾಡ್ಬೋದು. ಅದೇ ರೀತಿ ಸಣ್ಣ ಮಕ್ಕಳಿಗಾದರೆ ಇದರ ಈ ಎಲೆಯನ್ನು ನಾವು ಈ ಬೆಂಕಿ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ಚಿಮಾಟದ ಸಹಾಯದಿಂದ ಈ ಬೆಂಕಿ ಮೇಲೆ ಹಿಡಿದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದು ಈ ಸ್ವಲ್ಪ ರಸವನ್ನು ಬಾಯಿಗೆ ನೆಕ್ಕಿಸಬೇಕು ಮತ್ತು ಸ್ವಲ್ಪ ಈ ನೆತ್ತಿಯ ಭಾಗಕ್ಕೆ ಹಾಕಬೇಕು. ಆಗ ಈ ಶೀತ ನಿವಾರಣೆ ಆಗ್ತದೆ. ಇನ್ನು ಈ ಮೈಯಲ್ಲಿ ಕೆಲವರಿಗೆ ತುರಿಕೆ ಎಲ್ಲ ಉಂಟಾಗುವಂಥದ್ದು ಇರ್ತದೆ. ಆ ತುರಿಕೆ ಉಂಟಾದಾಗ ನೋಡಿ, ಈ ಸೊಪ್ಪನ್ನು ನಾವು ಈ ರೀತಿಯಾಗಿ ತಗೊಂಡು ಅದನ್ನು ನೋಡಿ ಚೆನ್ನಾಗಿ ನಾವು ಈ ರೀತಿಯಾಗಿ ಹಿಸುಕಿಕೊಳ್ಬೇಕು. ಚೆನ್ನಾಗಿ ಹಿಸುಕಿಕೊಂಡು ನೋಡಿ ಅದರಲ್ಲಿ ಒಂದು ರಸ ಬರ್ತದೆ. ನಾವು ಅದನ್ನು ನೋಡಿ ಚೆನ್ನಾಗಿ ಹಿಸುಕಿ ತಿಕ್ಕಿ ನಮಗೆ ಎಲ್ಲಿಯೆಲ್ಲ ತುರಿಸ್ತದೋ ಅಂಥ ಜಾಗಕ್ಕೆಲ್ಲ ಈ ರೀತಿಯಾಗಿ ಅದನ್ನು ರಸವನ್ನು ಹಚ್ಚಿಕೊಂಡ್ರೆ ಆಯಿತು. ನಮಗೆ ತಕ್ಷಣ ತುರಿಕೆ ನಿಲ್ತದೆ. ಹಾಗೆ ಕೂಡ ನಮಗೆ ಒಂದು 10-15 ನಿಮಿಷದ ನಂತರ ಕೂಡ ತುರಿಕೆ ನಿಲ್ಲಿಲ್ಲ ಅಂತ ಹೇಳಿದರೆ ಮತ್ತೆ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡ್ಬೋದು. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಇದು ನಿಮಗೆ ಈ ಏನಾದರೂ ಕೆಲವು ಮೈಯಲ್ಲಿ ತುರಿಕೆ ಉಂಟಾಗುವಂಥದ್ದು ಇರ್ತದೆ, ಅಥವಾ ಏನಾದರೂ ಹುಳ ಉಪ್ಪಟೆ ಏನಾದರೂ ತಾಗಿದರೆ ಕೂಡ ತುರಿಕೆ ಉಂಟಾಗ್ತದೆ. ಅಂತಹ ತುರಿಕೆಗೆಲ್ಲ ಇದು ರಾಮಬಾಣ ಅಂತ ಹೇಳ್ಬೋದು. ಇನ್ನು ತಲೆನೋವು ಉಂಟಾದಾಗ ಈ ಸೊಪ್ಪನ್ನು ಜಜ್ಜಿ ಒಂದು ಬಟ್ಟೆಯಲ್ಲಿ ತಲೆಗೆ ಪಟ್ಟಿ ಕಟ್ಟುವುದರಿಂದ ಈ ತಲೆನೋವಿನ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಹಾಗೆ ಈ ಸಾಂಬ್ರಾಣಿ ಅಥವಾ ದೊಡ್ಡ ಪತ್ರೆ ಎನ್ನುವಂಥದ್ದು ಒಂದು ಔಷಧದ ಆಗರ ಅಂತ ಹೇಳ್ಬೋದು. ಇದರ ಸೊಪ್ಪನ್ನು ನಾವು ಹಾಗೆ ನೋಡಿ ಚೆನ್ನಾಗಿ ತೊಳೆದು ಬಿಟ್ಟು ಈ ಸೊಪ್ಪನ್ನು ನಾವು ಜಗ್ದು ಕೂಡ ತಿನ್ಬೋದು. ನೋಡಿ, ಹೆಲ್ತ್ಗೆ ಹಿಡಿದು ಭಾರಿ ಒಳ್ಳೆಯದು. ನಮಗೆ ಈ ಕಫದ ಸಮಸ್ಯೆ ಎಲ್ಲ ಇದ್ದರೆ ನಿವಾರಣೆ ಆಗ್ತದೆ. ಈ ಸೊಪ್ಪು ನಮಗೆ ಮಳೆಗಾಲದಲ್ಲೆಲ್ಲ ಸಮೃದ್ಧವಾಗಿ ಬೆಳೀತದೆ. ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಇದಕ್ಕೆ ನೀರಿನ ಅವಶ್ಯಕತೆ ಕೂಡ ಇದೆ. ಇದನ್ನು ನಾವು ನೇರವಾಗಿ ನೆಲದ ಮೇಲೆ ಕೂಡ ನೆಟ್ಟು ಬೆಳೆಸ್ಬೋದು, ಅಥವಾ ಈ ಹೂವಿನ ಕುಂಡದಲ್ಲಿ ಕೂಡ ನೆಟ್ಟು ಬೆಳೆಸ್ಬೋದು. ಇದಕ್ಕೆ ನಾವು ಆಗಾಗ ನೀರನ್ನು ಹಾಕ್ತಾ ಇರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಇದರ ಬುಡದಲ್ಲಿ ನೀರು ನಿಲ್ಲದ ರೀತಿ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಬುಡದಲ್ಲಿ ನೀರು ನಿಂತು ಈ ಸಸ್ಯ ಕೊಳೆತು ಹೋಗುವಂಥ ಸಂದರ್ಭ ಇರ್ತದೆ. ಇದನ್ನು ನಮಗೆ ನೆಡೋದು ಕೂಡ ತುಂಬ ಸುಲಭ. ನಮಗೆ ಒಂದು ಅರ್ಧ ಫೀಟು 1 ಫೀಟ್ ಉದ್ದದ ಈ ಎಲೆ ಇರುವಂಥ ಒಂದು ಕಾಂಡವನ್ನು ಮುರಿದು ಮಣ್ಣಿನಲ್ಲಿ ಆರಾಮಾಗಿ ನೆಟ್ಟರೆ ಇದು ಬೇರು ಬಿಟ್ಟು ಮತ್ತು ಸಮೃದ್ಧವಾಗಿ ಬೆಳೀತದೆ. ಅದೇ ಮಳೆಗಾಲದಲ್ಲಿ ಸ್ವಲ್ಪ ನಾವು ಈ ಗಿಡವನ್ನು ಜಾಗ್ರತೆ ಮಾಡಬೇಕು. ಅಂದರೆ ನೀರೆಲ್ಲ ನಿಂತು ಮತ್ತು ಮೇಲಿನಿಂದ ಯಾವುದಾದ್ರೂ ಮರದ ಅಡಿಯಲ್ಲೆಲ್ಲ ಇಟ್ಟರೆ ಈ ನೀರು ಬಿದ್ದು ಈ ಸಸ್ಯ ಕೊಳೆತು ಹೋಗುವಂಥ ಸಂದರ್ಭ ಇರ್ತದೆ. ಆದ ಕಾರಣ ಬುಡದಲ್ಲಿ ಸ್ವಲ್ಪ ನೀರು ನಿಲ್ಲದಾಗಿ ಆಗಿ ಡೈರೆಕ್ಟ್ ಇದರ ಮೇಲೆ ಯಾವುದೇ ರೀತಿ ಮಳೆಯ ನೀರು ಬೀಳದ ರೀತಿಯಲ್ಲಿ ಜಾಗ್ರತೆ ವಹಿಸಿಕೊಳ್ಬೇಕು. ಬೇಸಿಗೆಗಾಲದಲ್ಲಿ ಇದರ ಬುಡಕ್ಕೆ ನಾವು
ನೀರನ್ನು ಹಾಕ್ತಾ ಇದ್ದರೆ ಎಲೆಗಳು ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಿಗ್ತದೆ. ಇಲ್ಲಾಂದರೆ ಎಲೆಗಳೆಲ್ಲ ಸಣ್ಣದಾಗಿ ಗಿಡ ಒಣಗುವಂಥ ಸಂದರ್ಭ ಇರ್ತದೆ. ಆದರೆ ನಿಮಗೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಕೂಡ ಬೇಡ, ಕಡಿಮೆ ನೀರು ಕೂಡ ಸಾಕಾಗ್ತದೆ. ಇದನ್ನು ನೆಟ್ಟು ಬೆಳೆಸೋದು ಕೂಡ ಸುಲಭ. ಈ ರೀತಿಯ ಈ ಔಷಧಿ ಸಸ್ಯಗಳನ್ನು ನಾವು ಮನೆಯ ಗಾರ್ಡನಲ್ಲಿ ಅಥವಾ ಸಣ್ಣ ಪುಟ್ಟ ಜಾಗ ಇದ್ದವರು ಕೂಡ ನಮ್ಮ ಮನೆಯ ಸಿಟ್ ಹೌಸ್ನಲ್ಲಿ ಎಲ್ಲ ಹೂವಿನ ಕುಂಡದಲ್ಲಿ ಎಲ್ಲ ಇಟ್ಟು ಬೆಳೆಸಿಕೊಂಡರೆ ನಮಗೆ ಈ ರೀತಿಯ ಸಣ್ಣ ಪುಟ್ಟ ಮನೆ ಮದ್ದಿಗೆಲ್ಲ ಇದು ತುಂಬ ಪ್ರಯೋಜನಕಾರಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದೆ ಇದೇ ರೀತಿ ಒಂದು ರೆಸಿಪಿ ವಿಡಿಯೋದೊಂದಿಗೆ, ಅದೇ ರೀತಿ ಔಷಧೀಯ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ನಾನು ಸದಾ ಬರ್ತಾ ಇರ್ತೇನೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.